ರೀಲ್ಸ್ ಹಾವಳಿ ವಿಪರೀತವಾಗಿ ಹೋಗ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೊಂದು ಮಿತಿ ಇಲ್ಲದ ಹಾಗೆ ನಡ್ಕೊಳ್ತಾ ಇದ್ದಾರೆ. ರಸ್ತೆ ಮಧ್ಯೆ ಚೇರ್ ಹಾಕೊಂಡು ಟೀ ಕುಡಿತಾ ವಾಹನ ಸಂಚಾರ ಮಾಡುವಂತಹವರಿಗೆ ಅಡ್ಡಿಪಡಿಸಿರುವಂತಹ ಪ್ರಕರಣ ಇದಾಗಿದೆ. ಪೊಲೀಸರ ಅತಿಥಿಯಾಗಿದ್ದಾನೆ ರೀಲ್ಸ್ ಶೋಕಿಲಾಲ. ಟ್ರಾಫಿಕ್ ರೂಲ್ಸ್ ಉಲ್ಲಂಘಿಸಿ ರೀಲ್ಸ್ ಮಾಡಿದವನಿಗೆ ಪೊಲೀಸರು ಬಾಪ್ಪ ಅಂತ ಸ್ವಲ್ಪ ಬಿಸಿ ಮುಟ್ಟಿಸಿದ್ದಾರೆ. ಏಪ್ರಿಲ್ 12ರಂದು ಬೆಂಗಳೂರಿನ SJ ಪಾರ್ಕ್ ಬಳಿ ಆತ ಚೇರ್ ಹಾಕೊಂಡು ಕುಳಿತುಕೊಂಡು ಟೀ ಕುಡಿದು ಅದನ್ನ ವಿಡಿಯೋ ಮಾಡಿಕೊಂಡು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ವೈರಲ್ ಮಾಡ್ಕೊಂಡಿದ್ದ. ಅದಾದ ನಂತರದಲ್ಲಿ ಸಾರ್ವಜನಿಕರು ಕೂಡ ಇದನ್ನ ವಿಡಿಯೋ ಮಾಡೋ ಮೂಲಕವಾಗಿ ಪೊಲೀಸರಿಗೆ ಟ್ಯಾಗ್ ಮಾಡಿದ್ರು. ಈಗ ಅವನು ಯಾರು ಅಂತ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಿರೋ ಪೊಲೀಸರು ಅವರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ನೋಡಿ ಅಲ್ಲಿ ರಸ್ತೆ ಮಧ್ಯದಲ್ಲಿ ಚೇರ್ ಹಾಕೊಂಡು ಹೆಂಗ್ ರಾಜಾರೋಷವಾಗಿ ಕುಳಿತುಕೊಂಡಿದ್ದಾರೆ ಅಂತ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ವಾಹನ ಸವಾರರಿಗೆ ಅಡ್ಡಿಪಡಿಸಿದಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಏನ್ ಕೇಸ್ ಆಗುತ್ತೆ, ಏನ್ ಪನಿಷ್ಮೆಂಟ್ ಅವನಿಗೆ? ದಿವ್ಯಾ, ಕೆಲವರಿಗೆ ರೀಲ್ಸ್ಗಳನ್ನು ಮಾಡೋದು ಮತ್ತು ಆ ರೀಲ್ಸ್ಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವಂತಹ ಖಯಾಲಿ ಇರುತ್ತೆ. ಆದರೆ ಅಂಥ ಸಂದರ್ಭಗಳಲ್ಲಿ ಅವರು ರೀಲ್ಸ್ ಮಾಡೇಬೇಕು ಅಂತ ಹೇಳಿದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಆದಂತಹ ಕೆಲವೊಂದಿಷ್ಟು ಜಾಗಗಳಿರುತ್ತೆ. ಈ ನೆಲದ ಕಾನೂನೇನಿರುತ್ತೆ, ಆ ನಿಯಮಗಳೇನಿರುತ್ತೆ ಅದನ್ನು ಗೌರವಿಸಬೇಕು ಮತ್ತು ಅದನ್ನು ಫಾಲೋ ಮಾಡಬೇಕಾದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಇಲ್ಲಿ ಒಬ್ಬಾತ ಏನು ಮಾಡ್ತಾನೆ, ಈ ಬೆಂಗಳೂರಿನ SJ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿ ಅದು. ಅಂದರೆ ಈ ಟೌನ್ ಹಾಲ್ ಮುಂಭಾಗದ JC ರಸ್ತೆ ಏನಿದೆ ಅಲ್ಲಿ ರಸ್ತೆ ಮಧ್ಯಕ್ಕೆ ತಂದು ಚೇರನ್ನು ಹಾಕ್ಕೊಳ್ತಾನೆ. ಚೇರನ್ನು ಹಾಕ್ಕೊಂಡು ರಸ್ತೆ ಮಧ್ಯದಲ್ಲಿ ಕುಳಿತು ಒಂದು ಟೀಯನ್ನು ಕುಡಿತಾನೆ. ಆ ಟೀ ಕುಡಿಯುವ ಆ ಒಂದು ವಿಡಿಯೋ ಏನಿದೆ ಅದನ್ನು ಶೂಟ್ ಮಾಡಿಸಿ ಈತ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಳ್ಳುವ ಕೆಲಸವನ್ನು ಮಾಡ್ತಾನೆ. ಯಾವಾಗ ಈ ಒಂದು ವಿಡಿಯೋ ವೈರಲ್ ಆಯಿತು, ಇದನ್ನು ಪೊಲೀಸರ ಎಕ್ಸ್ ಪೇಜ್ಗೆ ಟ್ಯಾಗ್ ಮಾಡಿ ಈತನ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂತೆ ಒಂದಷ್ಟು ಆಗ್ರಹವನ್ನು ಪಡಿಸುವ ಕೆಲಸವನ್ನು ಸಾರ್ವಜನಿಕರು ಮಾಡ್ತಾರೆ. ಇದರಿಂದ ಎಚ್ಚೆತ್ತಂತಹ ಪೊಲೀಸ್ ಇಲಾಖೆ ಕೂಡಲೇ ಆತ ಯಾರು ಏನು ಎತ್ತ ಅಂತೇಳಿ ಇದೀಗ ಆತನನ್ನು ವಶಕ್ಕೆ ಪಡೆದುಕೊಳ್ಳೋ ಕೆಲಸವನ್ನು ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದೀಗ SJ ಪಾರ್ಕ್ ಪೊಲೀಸರಿಂದ ಆರೋಪಿಯ ಬಂಧನವನ್ನು ಮಾಡಿ ಈತ ನ್ಯೂಸೆನ್ಸನ್ನು ಕ್ರಿಯೇಟ್ ಮಾಡ್ದ, ಸಾರ್ವಜನಿಕರಿಗೆ ಉಪದ್ರವವನ್ನು ಕೊಟ್ಟ, ಕಿರಿಕಿರಿಯನ್ನು ಉಂಟು ಮಾಡ್ದ ಅನ್ನೋ ಮಟ್ಟಿಗೆ ಇದೀಗ ಆತನನ್ನು ಅರೆಸ್ಟ್ ಮಾಡಿ ಜೈಲಿಗಟ್ಟುವ ಕೆಲಸವನ್ನು ಮಾಡಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.